ಅವಿತುಕೊಂಡ ಮರಿ ಹೆಬ್ಬಾವು. ವಿಜಯನಗರ ಕಮಲಾಪುರದ ಕೆರೆ ತಾಂಡ ಎಂಬ ಪುಟ್ಟ ಗ್ರಾಮದಲ್ಲಿ ತೋಟದ ಪಂಪ್ಸೆಟ್ ರೂಮಿನ ಒಳಗೆ ಅವಿತುಕೊಂಡ ಮರಿ ಹೆಬ್ಬಾವು ಕಂಡ ಕೂಡಲೇ ಸ್ಥಳೀಯರು ಗೃಹರಕ್ಷಕಾ ದಳದಲ್ಲಿ ಕೆಲಸ ಮಾಡುತ್ತಿರುವ ಉರಗರಕ್ಷಕ ಆದರ್ಶ್ ಕೆಎಂ ಅವರಿಗೆ ಕರೆ ಮಾಡಿ ಕರೆಸಿಕೊಂಡರು. ಯಾವುದೇ ತೊಂದರೆಯಾಗದಂತೆ ಕ್ಷೇಮವಾಗಿ ಕಾಡಿಗೆ ರವಾನೆ ಮಾಡಿದರು. ಕಾಡುಗಳ ಸುತ್ತಲಿನ ತೆರೆದ ಪ್ರದೇಶಗಳಲ್ಲಿ ಮತ್ತು ಕೃಷಿ ಹೊಲಗಳಲ್ಲಿಯೂ ಕಂಡುಬರುತ್ತದೆ. ಜಲಮೂಲಗಳ ಬಳಿಯ ಕಲ್ಲಿನ ಪ್ರದೇಶಗಳಲ್ಲಿ ವಾಸಿಸುತ್ತದೆ. 30 ನಿಮಿಷಗಳವರೆಗೆ ನೀರಿನ ಅಡಿಯಲ್ಲಿರಬಹುದು. ಮುಖ್ಯವಾಗಿ ಸಣ್ಣ ಸಸ್ತನಿಗಳನ್ನು ತಿನ್ನುತ್ತದೆ. ಜಲಪಕ್ಷಿಗಳು ಮತ್ತು ಮಾನಿಟರ್ ಹಲ್ಲಿಗಳನ್ನು ಸಹ ಬೇಟೆಯಾಡುತ್ತದೆ. ಕೊಂಬುಗಳು, ಗೊರಸುಗಳು, ಹಲ್ಲುಗಳು ಮತ್ತು ಕೊಕ್ಕಿನಂತಹ ಬೇಟೆಯ ದೇಹದ ಜೀರ್ಣವಾಗದ ಭಾಗಗಳನ್ನು ಹೊರಹಾಕುತ್ತದೆ. ಆದಷ್ಟು ಜನರು ಹಾವುಗಳು ಇರುವ ಪ್ರದೇಶದಲ್ಲಿ ಸುರಕ್ಷಿತವಾಗಿರಬೇಕು. ಯಾವುದೇ ಕಾರಣಕ್ಕೂ ಹಾವುಗಳೊಂದಿಗೆ ಅನುಚಿತವಾಗಿ ವರ್ತಿಸಬೇಡಿ ಎಂದು ಕೆರೆ ತಾಂಡ ಗ್ರಾಮಸ್ಥರಿಗೆ ಉರಗ ರಕ್ಷಕ ಆದರ್ಶ್ ಕೆಎಂ ಅವರು ಹೇಳಿದರು.